ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2024 ಅಂದ ತಕ್ಷಣ ನಾವೆಲ್ಲರಿಗೂ ನೆನಪಾಗುವುದು ಇದು. ಬಟ್ ಕನ್ನಡಿಗರಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ ಒಂದಿದೆ. ಏನದು ಹೇಳ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಾಗೂ ಖುಷಿ ಕೊಡುವಂತ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಓಕೆ, ಹಾಗಾದ್ರೆ ವಿಷಯ ಏನು ಗೊತ್ತಾ? ನಮ್ಮ ಕನ್ನಡದ ಕಿರುಚಿತ್ರ ಒಂದು ಇಂಟರ್ನ್ಯಾಷನಲಿ ಫೇಮಸ್ ಆಗಿರುವಂತಹ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನಗೊಂಡಿದೆ. ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬರೀ ಅಲ್ಲಿ ಬರುವಂತಹ ಒಂದು ಸೆಲೆಬ್ರಿಟಿ ಕಾಸ್ಟ್ಯೂಮ್ಸ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಆದ್ರೆ ಕನ್ನಡಿಗರಾಗಿ ಈ ಒಂದು ವಿಷಯ ನಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ. ಹೌದು, ಸನ್ಫ್ಲವರ್ಸ್ 2021 ಅನ್ನುವಂತಹ 16 ನಿಮಿಷದ ಕನ್ನಡದ ಕಿರುಚಿತ್ರ ಒಂದು ಫ್ರಾನ್ಸ್ ಅಲ್ಲಿ ನಡೆದಂತಹ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನಗೊಂಡಿದೆ. ಅದು ಯಾವಾಗ? ಮೇ 21ನೇ ತಾರೀಕು, ಅಂದ್ರೆ ಕಳೆದ ಮಂಗಳವಾರ. ಸೊ ಈ ಫಿಲ್ಮ್ ನ ಡೈರೆಕ್ಟರ್ ಬಂದು ನಮ್ಮ ಕರ್ನಾಟಕದ ಶಿವಮೊಗ್ಗದ ಮೂಲದವರು, ಈಗ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಇವರ ಹೆಸರು ಚಿದಾನಂದ್ ಬಿ ನಾಯಕ್ ಅಂತ. ಇವರು ನಿರ್ದೇಶನ ಮಾಡಿರುವಂತಹ ಸೂರ್ಯಕಾಂತಿ ಹೂಗೆ ಮೊದಲು ತಿಳಿದಿದ್ದು ಅನ್ನುವಂತ ಈ ಒಂದು ಕಿರುಚಿತ್ರದ ಒಂದು ಟ್ರೈಲರ್ ನಾನು ಕೂಡ ನೋಡಿದೆ. ನನಗೂ ತುಂಬಾ ಇಷ್ಟ ಆಯ್ತು. ನೀವು ಇನ್ನು ನೋಡಿದಾದ್ರೆ ಹೋಗಿ ನೋಡಿ. ಹಾಗಿದ್ರೆ ಈ ಒಂದು ಶಾರ್ಟ್ ಸ್ಟೋರಿನಲ್ಲಿ ಅಥವಾ ಶಾರ್ಟ್ ಫಿಲ್ಮ್ ನಲ್ಲಿ ಏನು ಕಥೆ ಅಂತ ಕೇಳೋದಾದ್ರೆ, ಈ ಶಾರ್ಟ್ ಫಿಲ್ಮ್ ನಲ್ಲಿ ಬಂಜಾರ ಸಮುದಾಯದ ಒಂದು ಹಳ್ಳಿನಲ್ಲಿ ಒಂದು ಹುಂಜ ಕಳ್ತನ ಆಗುತ್ತೆ. ಆ ಹುಂಜ ಕಳ್ತನ ಆದಾಗ ಆ ಹಳ್ಳಿನಲ್ಲಿ ಕತ್ಲೆ ಆವರಿಸಿದಾಗ ಅಲ್ಲಿಯೊಬ್ರು ಹೇಗೆಲ್ಲ ಪರದಾಡ್ತಾರೆ ಅನ್ನೋದೇ ಈ ಶಾರ್ಟ್ ಫಿಲ್ಮ್ ನ ಸ್ಟೋರಿ ಲೈನ್. ಡೆಫಿನೆಟ್ಲಿ ನಮ್ಮ ಕನ್ನಡದ ಶಾರ್ಟ್ ಫಿಲ್ಮ್ ಒಂದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರೋದು ಕನ್ನಡಿಗರೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಅಂಡ್ ಸನ್ಫ್ಲವರ್ಸ್ ಫಸ್ಟ್ ಒನ್ಸ್ ಈ ಕಂಪ್ಲೀಟ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ. ಈ ವಿಷಯ ನಿಮಗೆ ಮುಂಚೆನೆ ಗೊತ್ತಿಲ್ಲ ಅಥವಾ ಗೊತ್ತಿರಲಿಲ್ಲ ಅಂದ್ರೆ ಈಗ ತಿಳ್ಕೊಂಡ್ರಿ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಷಯ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.